ಲೇ ಲಲಿತಿ, ಎಷ್ಟು ಚಂದ ಕಾಣಕಂತಿಲ್ಲೇ ನೀನು ಈ ಬಟ್ಟೆಯಾಗ. ಆಹಾ, ನಂದು ಸೆಲೆಕ್ಷನ್ ಅಂದ್ರೆ ಸೆಲೆಕ್ಷನ್ ನೋಡ್ಲೆ, ಎಷ್ಟು ಮಸ್ತ್ ಆಗೈತೆ ನೋಡ್ಲೇ ನಿನಗಿದು. ಹ್ಞೂನ್ಲೇ, ನಿನಗೂ ಅಷ್ಟ, ನಿನ್ನ ಬಟ್ಟೆನೂ ನಿನಗೆ ಭಾರಿ ಆಗೈತೆ ನೋಡ್ಲೇ. ನನಗಂತೂ ಎಷ್ಟು ದಿನದಿಂದ ಈ ಥರ ಬಟ್ಟೆ ಹಾಕೋಬೇಕಂತ ಆಸೆ ಇತ್ತು ಗೊತ್ತಾ. ಅಂತೂ ಇವತ್ತರ ಈಡೇರ್ತಲ್ಲ. ಮತ್ತು ಈ ಸವಿ ಆದರೂ ಸುಮ್ಮನೆ ಅಂತ ಅನ್ಕೊಂಡೇನ. ನನಗೆ ಗೊತ್ತು ಯಾರಿಗೆ ಯಾವ ಥರ ಡ್ರೆಸ್ ಚಂದ ಆಕೈತಿ ಅದೇ ಥರ ತರಿಸ್ತೀನಿ. ಈಗ ನೋಡಿ ನಿನಗೆ ಎಷ್ಟು ಮಸ್ತ್ ಆಗೈತಿ, ಹೌದಿಲ್ಲ? ಹ್ಞೂನ್ಲೇ, ಆದ್ರೆ ಅತ್ತೆ ಮಾವ ಏನಂತಾರೋ ಏನೋ ಅಂತ ಒಂದು ಸ್ವಲ್ಪ ಭಯ ಭಯ ಆಗ ಕುಂತ್ಬಿಟ್ಟೈತ್ಲೇ. ಅವ್ರಿಗೆ ಅದಕ್ಕೆ ಎದ್ರುಕೋತಿದ್ದೀನಿ ನೀನೇನು ತಲೆ ಕೆಡ್ಸ್ಕೊಬೇಡ, ಎಲ್ಲ ನಾನು ನೋಡ್ಕೋತೀನಂತ. ರೀ ರೀ ಬರ್ರಿ ಲಗುನ, ಹೊತ್ತಾಕೈತೆ ನಮ್ಗೆ ಹೋಗಕ್ಕ. ಲಲಿತಿ, ಏನ್ಲಿ ಇದು? ನೀನಾ? ಹಾ ಸವಿ, ಏನ್ಲಿ ಇದು? ಯಾ ನಮ್ನಿ ರೆಡಿ ಆಗ್ಬಿಟ್ಟಿರಿ? ಯಪ್ಪ ಯಪ್ಪ ಯಪ್ಪ, ನನಗಂತೂ ನಂಬಕ್ಕಾಗವಲ್ದ ನೀನಾ ಅಂತಂದ. ಅಲ್ಲಲ್ಲಿ ದಿನ ಸೀರೆಯಾಗ ಇರ್ತೈತಿ, ಇವತ್ತೇನ್ಲಿ ಇವತ್ತು ಜೀನ್ಸ್ ಪ್ಯಾಂಟು, ಟೀ ಶರ್ಟು, ಮೇಲೆ ಮತ್ತು ಜಾಕೆಟು. ಬಾ 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 ಅದು ಇಬ್ಬರು ಸೇಮ್ ಹಾಕೊಂಡಿರಿ, ಜಾಕೆಟ್ ಕಲರ್ ಅಷ್ಟ ಚೇಂಜ್. ಏನ್ರಲ್ಲ ಇದು? ಈ ರೇಂಜಿಗೆ ರೆಡಿ ಆಗಿರ ಇಬ್ರು? ಮತ್ತು ನೀವು ಬರ್ರಿ ಅಂದರೆ ನೀವು ಬರಲ್ಲ ಅಂತ ಅಂದ್ರಿ, ಅದಕ್ಕೆ ನಾವೇ ಹೆಣ್ಮಕ್ಳಷ್ಟೇ ಹೋಗಿ ಬರಾಕುಂತೀವಿ. ಇನ್ನೂ ನೋಡ್ತಾ ಇರ್ರಿ ಡೈಲಿ, ಇದನ್ನ ಜಸ್ಟ್ ಟ್ರಯಲ್ ಅಷ್ಟೇ. ಇನ್ನೂ ನೋಡ್ತೀರಿ ಟ್ರಿಪ್ನಾಗ ಯಾವ್ಯಾವ ಥರ ಡ್ರೆಸ್ ಹಾಕೋತೀವಿ ಅಂತಂದು ಹಾಕೊಂಡಿದ್ದು ಡ್ರೆಸ್ಸಿಂದ ಎಲ್ಲ ಫೋಟೋ ಕಳಿಸ್ತಿರ್ತೀವಿ. ನೀವು ನೋಡ್ಕೊಂತ ಮನ್ಯಾಗ ಬಾಯ್ ತಕ್ಕ ಅಂತ ಹೊಲದಾಗ ಬಾಯ್ ತಕ್ಕ ಅಂತ ಕುತ್ಕೊಂಡಿರಿ. ಲೀಲಿ ಸವಿ, ಎಷ್ಟು ಚಂದ ಕಾಣಕೊಂತಿಲಿ. ನೀನೇನೊಬ್ಬೇಕಿನ ಕಳ್ಸಕ್ಕೆ ಮನಸ್ಸ ಬರವಲ್ದಲ್ಲಿ. ನನಗೂ ನಿನ್ನ ಜೊತೆ ಬರ್ಬೇಕಂತ ಅನ್ಸಾಕೊಂಡ್ಬಿಟ್ಟೈತ್ಲಿ. ಹ್ಞೂ ಲಲಿತಾ, ಎಷ್ಟು ಚಂದ ರೆಡಿಯಾಗಿ ನೀನು. ನನಗಂತೂ ನಿನ್ನ ಜೊತೆನ ಬಂದ್ಬಿಡ್ಬೇಕಂತ ಅನ್ಸಾಕೊಂತೈತಿ. 5-6 ದಿನ ನಿನ್ನನ್ನು ಬಿಟ್ಟರ ಇರೋದು ಹೆಂಗೆ ಲಲಿತಾ? ಕರೆದಾಗ ಬರಲ್ಲ ಅಂತಂದ್ರಿ, ಇವಾಗಿರ್ರಿ ಒಂದು ವಾರ ಆರಾಮಾಗಿ. ನಾವು ಅಲ್ಲಿ ಮಸ್ತ್ ಮಜಾ ಹೊಡ್ಕೊತಾ ಇರ್ತೀವಿ. ದಿನ ನಿಮಗೆ ಫೋಟೋ ವಿಡಿಯೋಸ್ ಕಳಿಸ್ತಾ ಇರ್ತೀವಿ, ಹಂಗೆ ವಿಡಿಯೋ ಕಾಲು ಮಾಡ್ತಿರ್ತೀವಿ. ಇಲ್ಲೇ ಕುತ್ಕೊಂಡು ನೋಡ್ಬಿಡ್ರಿ ನೀವು. ಲಲಿತವಾ, ಸರಿತವಾ, ರೆಡಿ ಆದ್ರೇನವ? ರೀ ಅತ್ತೆ ಮಾವ ಬಂದ್ರೆ ಸರಿ ರೀ. ಯಪ್ಪ, ಇಲ್ಲದಾರ ಬಾಯಪ್ಪ. ಅಲ್ಲೇ ಲಕ್ಷ್ಮಿ, ಬಾ ನೀ ಆಮೇಲೆ ಮಕ್ಕಳಂತೆ ಅಂತ ಎಲ್ಲೂ ಓಡೋಗಲ್ಲ. ನೀನು ನಿದ್ದಿ ಪಾಪ. ಹುಡುಗರು ಇದಕ್ಕೆ ಟ್ರಿಪ್ಪಿಗೆ ಹೊಂಟಿಲ್ಲ, ಕಳಿಸ್ಬರೋಣಂತ ಬಾ. ಬರ್ತಾ ತಗೋರಿಪ್ಪ, ನೀವು ಬೇಕಾದ್ರೆ ಹೋಗಿ ಟಾಟಾ ಮಾಡಬೇಡಿ. ನನಗೆ ಇದ್ದೇ ಐತಿ, ಹೋಗಿಲ್ಲ, ನಾ ಮಲ್ಕೋತೀನಿ ಇನ್ನೂ ಸ್ವಲ್ಪತ್ತು. ಲೀ ಹಂದಿ ಮಕ್ಕೊಂಡಿ ಅಲ್ಲ, ಎದ್ದು ಬಾ. 2 ನಿಮಿಷ ಏನಾಗಂಗಿಲ್ಲ ನಿನಗೇನು. ಈಗ ಹುಡುಗರು ಹೊಂಟಿಲ್ಲನ, ಇನ್ನೂ ಬಿದ್ಕೊಂಡಾಳೆ. ಬಾ. ಈ ಮನೆ ಆಗೋದು ಪದೇ ಹೋಗೋಣಕ್ಕೂ ಬಿಡಲ್ಲ. ಅವ್ರು ಒಳ್ಳೆ ಯುದ್ಧಕ್ಕೆ ಹೊಂಟಾರಂಗೆ ಇವ್ರು ಹೋಗಿ ಟಾಟಾ ಮಾಡ್ಬರ್ತಾರಂತ. ಏನು ನಂಗಂತ ತಲೆ ಕೆಟ್ಟು ಹೋಗ್ಬಿಟ್ಟೈತಿ ಸಲುವಾಗಿ. ಅಬ್ಬಾ, ಲಗುನ ರೆಡಿ ಆಗಿಬಿಟ್ಟಿರಲ್ಲವ ಇವತ್ತು? ಹ್ಞೂ ರೀ ಮಾವರ, ಅದು ಅಮ್ಮರೆಲ್ಲ 8 ಗಂಟೆಗೆ ಬಿಡೋಣಂತ. 8 ಗಂಟೆನಷ್ಟಿಗೆ ಮನೆ ಹತ್ರ ಬರ್ರಿ ಅಂದಿದ್ರು. ಹಾಗಾಗಿ 7 ಗಂಟೆನಷ್ಟಿಗೆ ಎಲ್ಲ ರೆಡಿ ಆಗಿಬಿಟ್ಟಿವಿ ನೋಡ್ರಿ ಮಾವರ. ಈಗ ಮನೆ ತಲೆ ಹೋಗೋಷ್ಟಿಗೆ 7:30 ಆಕೈತಾ, ಮತ್ತು ಎಲ್ಲರನ್ನೂ ಕರ್ಕೊಂಡು ಬಿಡೋಷ್ಟಿಗೆ 8 ಗಂಟೆ ಆಕೈತೆ ನೋಡ್ರಿ. ಅದಕ್ಕೆ ಲಗುನ ರೆಡಿ ಆಗಿಬಿಟ್ಟಿವಿ. ಚಲೋ ಆತು ಬಿಡವ. ಲಲಿತವ ಸರಿತವ, ಇಬ್ರು ಬಟ್ಟೆ ಚಂದ ಅದಾವ ನೋಡವ. ಚಲೋ ಅದಾವ ಬಿಡು, ಬಟ್ಟೆ ಇಬ್ಬರಿಗೂ ಮಸ್ತ್ ಆಗೈತೆ ನೋಡು. ಥ್ಯಾಂಕ್ಸ್ ರೀ ಅಮ್ಮರ, ನಾನು ರೀ ಸೆಲೆಕ್ಷನ್ ಮಾಡಿದ್ದು ಇಬ್ರದ್ದು. ಇಷ್ಟ ಆದ್ವನ್ರಿ, ಇಬ್ರು ಸೇಮ್ ಹಾಕೊಂಡಿವ್ರಿ. ಚಲೋ ಆಗೈತವ, ಇಬ್ಬರಿಗೂ ಮಸ್ತ್ ಆಗೈತೆ ನೋಡು. ಅಂದಂಗೆ ಹುಷಾರು ನೋಡ್ರವ, ಅಲ್ಲೆಲ್ಲ ಹೊರಗಡೆ ಹೋದಾಗ ಒಬ್ಬೊಬ್ಬರ ಎಲ್ಲೂ ಹಾಕೋಬೇಡ್ರಿ. ಹೆಣ್ಮಕ್ಳು ಅಷ್ಟೇ ಹೊಂಟಿರಿ. ಎಲ್ಲಿ ಹೋಗಂಗಿದ್ರು 10 ಜನ ಹೋಗ್ರಿ, ಬರಂಗಿದ್ರು 10 ಜನ ಬರ್ರಿ. ಯಾರೆಲ್ಲರೂ ಇರಲಿ, ನೀವಿಬ್ಬರು ಮಾತ್ರ ಎಲ್ಲೂ ಹೋಗೋಬೇಡ್ರಿ, ಜೊತೆಗೆ ಇರ್ರಿ. ಹೆಂಗೆ ನಿಮ್ಮವ್ವ ನಿಮ್ಮಮ್ಮ ಬರಾಕುಂತಾರಲ್ಲ, ನಮಗೂ ಚಿಂತಿಲ್ಲ. ಅವ್ರನ್ನ ಬಿಟ್ಟು ನೀವಿಬ್ಬರ ಎಲ್ಲಿ ಬೇಕಲ್ಲೇ ಹೋಗಕ್ಕೆ ಹೋಗ್ಬೇಡ್ರಿ. ಅವ್ರ ಹಿರಿಯರ ಜೊತೆನೇ ಇರ್ರಿ, ಏನು? ಸರಿ ಆಯ್ತು ಬೇ ಅಮ್ಮ. ಯಮ್ಮ, ನೀವೇನು ಚಿಂತೆ ಮಾಡಬೇಡ್ಬೆ, ನಾವೆಲ್ಲ ಹುಷಾರಾಗಿರ್ತೀವಂತಗೋ. ಮಾವರ, ನಾನು ಒಂದು ವಾರಕ್ಕಾಗಷ್ಟು ಕಟಕ್ ರೊಟ್ಟಿ ಮಾಡಿಟ್ಟೇನಿ ರೀ. ಹಂಗೆ ಹಸಿ ಚಟ್ನಿ ಕೆಂಪು ಚಟ್ನಿನ ಮಾಡಿ ಫ್ರಿಜ್ನಾಗಿಟ್ಟೇನಿ ರೀ. ಅದು 2-3 ದಿನ ನಡಿತೈತ್ರಿ ನಿಮ್ಗೆ. ಹಂಗೆ ಇವತ್ತಿಗೆ ಬ್ಯಾಳಿ ಸಾರು, ಪಲ್ಯ, ಅನ್ನ, ಆಮೇಲೆ ಚಟ್ನಿ, ಆಮೇಲೆ ಚಟ್ನಿ ಪುಡಿನೂ ಮಾಡಿಟ್ಟೀನಿ ನೋಡ್ರಿ. ಇದು ಅಕ್ಸಿ ಚಟ್ನಿ ನಿಮ್ಗೆ ಇಷ್ಟ ಅಲ್ಲ, ಅಕ್ಸಿ ಚಟ್ನಿ ಮಾಡಿಟ್ಟೀನಿ. ಹಂಗೆ ಶೇಂಗಾ ಚಟ್ನಿನೂ ಮಾಡಿಟ್ಟೀನಿ ನೋಡ್ರಿ ಮಾವರ. ಇವತ್ತಿಂದೇನು ಅಡುಗೆ ಮಾಡೋದೇನಿಲ್ಲ. ನಾಳಿಂದ ಅತ್ತಿಯರಿಗೆ ಅನ್ನ ಸಾರಷ್ಟ ಮಾಡಿಬಿಡನ್ರಿ, ನಡಿತೈತಿ. ಬೇಕಾದ್ರೆ ಪಲ್ಯ ಒಂದು ಆದ್ರೆ ಪಲ್ಯ ಒಂದು ಮಾಡಿಬಿಡಂತ ಹೇಳ್ಬಿಡ್ರಿ. ಹಂಗೆ ಇವಾಗ ನಿಮಗೆ ನಾಷ್ಟಕ್ಕಂತಂದು ಉಪ್ಪಿಟ್ಟಿಗೆ ರವೆ ಎಲ್ಲ ಹುರಿದಿಟ್ಟಿನಿ, ಎಲ್ಲ ಒಗ್ಗರಣೆ ಎಲ್ಲ ಹಾಕಿಟ್ಟಿನಿ ರೀ. ನೀವೆಲ್ಲ ರೆಡಿ ಆದಮೇಲೆ ಅದು ಕುದಿಯೋ ನೀರಿಗೆ ರವೆ ಹಾಕಿ ತಿರುಗಿಬಿಟ್ರೆ ಆತ್ರಿ, ಎಲ್ಲ ರೆಡಿ ಐತ್ರಿ. ಚುಮ್ಮರಿನೂ ಹಚ್ಚಿಟ್ಟಿನಿ ಸಂಜೆಗೆ ತಿನ್ನಕಂತಂದು. ಹಂಗೆ ಒಂದು ಸ್ವಲ್ಪ ಚಕ್ಲಿ ಹಿಟ್ಟು ಮಾಡಿಟ್ಟೈತ್ರಿ. ಹಂಗೆ ಕರದ ಅವಲಕ್ಕಿನೂ ಮಾಡಿ ಎಲ್ಲ ಡಬ್ಬ್ಯಾಗ ಇಟ್ಟೈತಿ ನೋಡ್ರಿ ಮಾವರ. ಒಂದು ವಾರಕ್ಕೆ ನಿಮಗೇನು ತೊಂದರೆ ಆಗ್ಲಾರ್ದಂಗೆ. ಬಾ ಇಷ್ಟೆಲ್ಲ ಮಾಡಿಟ್ಟೇನವ ನೀನು, ಅದು ಒಂದ ದಿನದಾಗ?
ಹ್ಞೂ ರೀ ಮಾವಾರ, ಮತ್ತು ನಾವಲ್ಲಿ ಟ್ರಿಪ್ಪಿಗೆ ಹೋದಾಗ ನಿಮ್ಗೆ ಇಲ್ಲಿ ಊಟಕ್ಕೆ ತೊಂದರೆ ಆಗಬಾರ್ದು. ಅದಲ್ದ ಅತ್ತೆರಿಗೂ ಭಾಳ ಹೊತ್ತು ನಿಂತ್ಕೊಂಡು ರೊಟ್ಟಿ ಮಾಡೋಕ್ಕಾಗಲ್ಲ ಅಂತಾರಲ್ರಿ. ಹಾಗಾಗಿ ಒಂದು ವಾರಕ್ಕಾಗಷ್ಟು ಸಂಜೆಗೆ ಈಗ ತಿಂಡಿ ತಿನ್ನಾಕಂತಂದು ಆಮೇಲೆ ರೊಟ್ಟಿ ಚಟ್ನಿ ಇವತ್ತಿಗೆ ಅಡ್ಗೆ ಎಲ್ಲ ಮಾಡಿಟ್ಟಾಳ್ರಿ. ಯವ್ವ ಚಲೋ ಆತು ಬಿಡವ್ವ, ನೀ ಈ ಊರಿಗೆ ಹೊಂಟಿ ಅಂತಂದೆ ನಂಗೆ ರೊಟ್ಟಿನ ಇಲ್ಲಿ ಬಿಡಿ ಇನ್ನು ಒಂದು ವಾರ ಅಂತ ಅನ್ಕೊಂಡಿದ್ದೆ. ಕಟಕ್ ರೊಟ್ಟಿ ಮಾಡಿಟ್ಟಿಲ್ಲವ, ಚಲೋ ಆತವ, ಪುಣ್ಯ ಬರಲಿ ಅಂದಂಗೆ. ಇಲ್ಲಿ ಮನೆ ಕಡೆನ ಮನೆ ಅಡಿಗೆ ಕಡೆನ ಎಲ್ಲ ತಲೆ ಕೆಡ್ಸ್ಕೊಳೋದು ಬಿಟ್ಬಿಡ್ರಿ. ಆರಾಮಾಗಿ ಒಂದು ವಾರ ಹೊಂಟಿರಿ, ಮಸ್ತ್ ಮಜಾ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರ್ರಿ. ಸರಿ ರೀ ಮಾವರ. ಅಂದಾಗ ನೀವು ಒಂದು ಸ್ವಲ್ಪ ಎಲ್ಲ ಕಟ್ಕೊಂಡಿರಿಲ್ಲವ, ಚಟ್ನಿ ಇದು ಏನದ ಚಕ್ಲಿ ಅವು ಏನೇನೋ ಇದು ಮಂಡಕ್ಕಿ ಅವೆಲ್ಲ ಮಾಡ್ಕೊಂಡಿನಿ ಅಂತಂದ್ರಿಲ್ಲ, ನೀವು ಕಟ್ಕೊಂಡಿರಿಲ್ಲ ಮತ್ತೆ ತಿನ್ನಾಕ? ಹ್ಞೂ ರೀ ಅಮ್ಮರ, ನಾನೇನು ಸ್ವಲ್ಪ ಕಟ್ಕೊಂಡೀನಿ ರೀ. ಎಲ್ಲರೂ ಸ್ವಲ್ಪ ಎಲ್ಲ ತರಾಕೊಂತಾರ, ಅದಕ್ಕೆ ನಾವು ಒಂದು ಸ್ವಲ್ಪ ಕಟ್ಕೊಂಡಿರ್ತೇವೆ ರೀ. ಲೇ ಲಕ್ಷ್ಮಿ, ಲಗುನ ಬಾಲಿ, ಇವತ್ತ ಬಾ ನೀನು, ಪಾಪ ಅವ್ರ ಹೋಗಕ್ಕೆ ಲೇಟ್ ಆಕೈತಿ. ಹಾಂ ಬಂದೆ. ಯಪ್ಪ ಇವ್ರೇನ್ರಿ ಇವರು ಪ್ಯಾಂಟು ಶರ್ಟ್ ಹಾಕೊಂಡು ನಿಂತು ಬಿಟ್ಟಾರಲ್ಲ. ನಿನ್ನೆ ಏನೋ ಈಗೇನೋ ಬರೀ ಮಾತು ಹೇಳ್ತಾ ಅಂತ ಅನ್ಕೊಂಡ್ರೆ ಇದೇನಿದ? ಲೇ ನಮ್ಮ ಮನೆ ಮರ್ಯಾದೆ ಹಾಳು ಮಾಡ್ಬೇಕಂತ ಮಾಡಿರಲ್ರಿ. ಏನೇ ತಗದ್ರಿ ನಡ್ರಿ, ತೆಗೆದು ಸೀರೆ ಉಟ್ಕೊಂಡು ನಡ್ರಿ, ಇಲ್ಲಾಂದ್ರೆ ನೀವು ಹೋಗೋದೇ ಬೇಕಾಗಿಲ್ಲ. ಯವ್ವ ಸುಮ್ಮನಿರ್ಬೇ, ಈಗಿನ ಕಾಲದಾಗ ಇದೆಲ್ಲ ಪ್ಯಾಷನ್ ಐತಿ, ನೀನು ಗೊತ್ತಾಗಂಗಿಲ್ಲ ಅದೆಲ್ಲ. ಸುಮ್ಮನಿರು, ಪಾಪ ಅವ್ರ ಚಂದ ರೆಡಿ ಆಗಾರ ಈಗ ಮತ್ತೆ ಸೀರೆ ಉಟ್ಕೊಂತ. ಇಂತಲ್ಲಿ ಹೊರಗಡೆ ಎಲ್ಲ ಓದಲ್ಲಿ ಸೀರೆ ಉಟ್ಕೊಂತ ಅಡ್ಡಾಡ್ತಾರೆ. ನೀ ಯಾರು ಮನೆಯಾಗಿದ್ದಾಗ ಉಟ್ಕೋತಾರಿಲ್ಲ, ನೀ ಸುಮ್ಮನಿರು. ಅತ್ಯಾರ ಹೆಂಗೆ ಕಾಣಕೊಂತೀವ್ರಿ ಇಬ್ರು? ಚಂದ ಕಾಣಕೊಂತೀವಿಲ್ಲ? ಯವ್ವ ಒಲ್ಲೆವ ರೀ, ನೋಡ್ರಿ ನಮ್ಮ ಮನೆ ಮರ್ಯಾದೆಯನ್ನು ಹಾಳು ಮಾಡಾಕೊಂತಾರ ನೋಡ್ರಿ. ಅವರು ಎಂತ ಬಟ್ಟೆ ಹಾಕೊಂಡಾರ ನೋಡ್ರಿ. ಒಂದು ಸ್ವಲ್ಪ ನಾಳೆ ಊರನ್ ಮಂದಿ ಏನನ್ನಂಗಿಲ್ಲ. ಲೇ, ಊರನ್ ಮಂದಿ ಹಂಗಂತಾರ ಹಿಂಗಂತಾರ ಅಂತಂದು ನಮಗೆ ಹೆಂಗೆ ಇಷ್ಟ ನೋಡಿ ಜೀವನ ಹಂಗೆ ನಡ್ಸೋದನ್ನ ಬಿಡಬಾರ್ದು. ಊರನ್ ಮಂದಿ ಹೆಂಗಿದ್ರು ಅಂತಾರ ಅದನ್ನೆಲ್ಲ ತಲೆ ಕೆಡ್ಸ್ಕೊಬಾರ್ದು. ನಮಗೆ ಹೆಂಗೆ ಇಷ್ಟ ಅನಿಸ್ ಬರ್ತೈತಿ ಹಂಗೆ ಇರ್ಬೇಕು. ಈಗ ನನ್ನಲ್ಲನ ವಯಸ್ಸಾದ್ರೂ ನನಗೆ ಏನು ಚೂಡಿದಾರ ಹಾಕೊಂಡ್ರೆ ಗಾವಕೈತಿ, ಅದಕ್ಕೆ ನಾ ಚೂಡಿದಾರನ ಹಾಕೋತೀನಿ ಇಲ್ಲ. ಹಂಗೆ ಅವು ಪಾಪಿನ ಹರಿಯದ ಹುಡುಗಿಯರ್ ಅದಾರ. ಮದುವೆ ಆದ ತಕ್ಷಣ ಎಲ್ಲ ಬಿಟ್ಟು ಬಿಡ್ಬೇಕನ, ಬರೀ ಸೀರೆ ಹುಡುಗೋದ ನಿಂತ್ಕೊಂಡ್ಬಿಡ್ಬೇಕನ. ನೀ ಅದೆಲ್ಲ ತಲೆ ಕೆಡ್ಸ್ಕೊಳೋದು ಬಿಡು, ಗಪ್ಪಿರ. ಪಾಪ ಅವು ಎಷ್ಟು ಚಂದ ಕಾಣಕೊಂತಾವು, ಬಂದುಬಿಟ್ಲಾಗಲ್ಲ ಒದ್ರಾಡ್ಕೊ ಅಂತ. ನೀನು ಬಾಯಿ ಮುಚ್ಚುವಂದು ಗಪ್ಪಿರು ಸುಮ್ಮನೆ. ಸರಿನವ, ನೀವಿಬ್ರು ಹೋಗ್ಬರ್ರಿ, ಹುಷಾರು ನೋಡ್ರಿ. ನಿಮ್ಮ ಮತ್ತೆ ಹೆಂಗ ವಟ ಅಂತಿರ್ತಾಳ, ಕಪ್ಪಿ ಹೊಡ್ರ ಗುಟ್ಟಂಗ. ನೀವೇನು ತಲೆ ಕೆಡ್ಸ್ಕೊಬೇಡ್ರಿ, ಹುಷಾರಾಗಿ ಹೋಗ್ಬರ್ರಿ. ಸರಿ ರೀ ಮಾವರ. ಯಪ್ಪ, ನಾವು ಹೋಗಿ ಬಸ್ ಹತ್ಸಿ ಬರ್ತೀವಿ ಅವರಿಗೆ. ಹ್ಞೂನಪ್ಪ, ಸರಿ ಆಯ್ತು. ಹಂಗ ಸಿಗ್ತಾವ ಇಲ್ತಾವ, ಹೋದ್ಮೇಲೆ ಫೋನ್ ಹಚ್ಕೊಂತೀರಿ ಯಾವ ಎಲ್ಲದಿರಿ ಏನು ಅಂತಂದು. ಆದಷ್ಟು ಫೋನ್ ಚಾರ್ಜ್ ಇಟ್ಕೊಂಡಿರಿ. ನಮಗೂ ಫೋನ್ ಹಚ್ತೀರಿ, ನಮಗೂ ನಿಮ್ಮ ಕಡೆನ ಚಿಂತಿರ್ತೈತಿ ಏನು. ಸರಿ ಆತ್ರಿ ಮಾವರ, ನಾವೇನು ಬರ್ತೀವಿ. ಅಮ್ಮಾರ ನಾವೇನು ಹೋಗಿ ಬರ್ತೀವಿ. ಅತ್ಯಾರ ನಾವು ಹೋಗಿ ಬರ್ತೀವಿ. ಆಕೆ ಹಂಗ ಬಿಡ್ರವ, ನೀವೇನು ತಲೆ ಕೆಡ್ಸ್ಕೊಬೇಡ್ರಿ, ಹೋಗಿ ಬರ್ರಿ. ಅತ್ತೇರ ಪಾಪ ಇವರಿಬ್ಬರ ಹೊಂಟಾರಲ್ಲ, ಒಟ್ನಲ್ಲಿ ಹೆಣ್ಮಕ್ಳಾರ ಸೇರಿ ಹೊರಗಡೆ. ಚಲೋ ಆತ್ ಬಿಡ್ರಿ. ಪಾಪ ಇವರಿಬ್ರು ಕರ್ಕೊಂಡು ಹೋಗಲ್ಲ ಅಂದಿದ್ದಕ್ಕೆ ಬೇಜಾರಾಗ್ಬಿಟ್ಟಿದ್ವು ಅವು ಹೆಣ್ಮಕ್ಳು. ಹ್ಞೂ ರೀ ಹೇಳಿ ಅಂದ್ರೆ ಏನೋ ಒಂದು ಹೊಂಟಾರಲ್ಲ, ಆರಾಮಾಗಿ ಹೋಗಿ ಬರ್ಲಿ ಬಿಡ್ರಿ. ಸರಿ ರೀ ಅತ್ತೇರ, ನಾನು ಸ್ವಲ್ಪ ಹೊಲ್ದಾಗ ಹೋಗ್ಬೇಕ್ರಿ, ಹೋಗಿ ಜಳಕ ಮಾಡಿ ಬಂದ್ಬಿಡ್ತೀನಿ. ಸರಿ ಹೇಳಿ ಅಂದ್ರೆ. ಇದೇನಿದು, ನೀವ ಫಸ್ಟ್ ಅಲ್ಲ ಬಂದಿದ್ದು, ಯಾರು ಬಂದೇ ಇಲ್ಲಲ್ಲ? ಬರ್ತಾರೆ ಎಲ್ಲರೂ. ಅಲ್ಲಿ ನಾವು ರೆಡಿ ಆದ ತಕ್ಷಣ ಫೋನ್ ಹಚ್ಚಿದ್ವಿ, ಎಲ್ಲರೂ ಬರ್ತೀವಿ ರೆಡಿ ಆಗಾರಂತ ಬರಾಕುಂತಾರಂತ ಅಂದ್ರೆ. ನೀವಿನ್ನು ಹೋಗ್ರಿ, ಮತ್ತೆ ನಿಮ್ಗೆ ಹೊತ್ತಾಕೈತಿ, ಹೊಲಕ್ಕೆ ಹೋಗ್ಬೇಕಲ್ಲ. ನಾವರೆಲ್ಲ ಬಂದ ಮೇಲೆ ಹೋಗಿ ಬಂದು ತಗೋರಿ. ಅಲ್ಲ, ನಿಮ್ಗೆ ಬಸ್ ಹತ್ಸೆ ಹೋಗ್ತೀವಂತವ್ರಿ, ನಮ್ಗೇನು ನಡೀತೈತಿ ಒಂದು ಸ್ವಲ್ಪ ತಡ ಆದ್ರೆ. ಅಯ್ಯೋ ಬ್ಯಾಡ್ ಬಿಡ್ರಿ, ನಡೀತೈತಿ. ಈಗ ಹೆಂಗೆ ಎಲ್ಲರೂ ಬರ್ತಾರಲ್ಲ, ನಾವೇನು ಇಬ್ಬರ ಅಲ್ಲಲ್ಲ, 10-12 ಜನ ಅದೀವಿ ಹೆಣ್ಮಕ್ಳು. ನಾವೆಲ್ಲ ಹೋಗಿ ಬರ್ತೀವಿ ತಗೋರಿ, ಹುಷಾರಾಗಿ. ನೀವು ಹೋಗ್ರಿ ಹೊಲಕ್ಕೆ. ಮತ್ತು ನೀವಿನ ಮನೆಗೆ ಹೋಗಿ ಜಳಕ ಮಾಡಿ ನಾಷ್ಟ ಇಷ್ಟ ಮಾಡಿ ಹೋಗ್ಬೇಕಲ್ಲ ಹೊಲಕ್ಕೆ, ಲೇಟ್ ಆಕೈತಿ. ನೀವನ್ನು ಹೋಗ್ಬರ್ರಿ ರೀ. ಇಬ್ಬರು ಟೈಮಿಗೆ ಚಂದ ತಂಗೆ ಊಟ ಮಾಡಿರಿ. ಮನೆಯಾಗೆಲ್ಲ ಅಡುಗೆ ಐತಿ. ಅದಕ್ಕೂ ಮಿಕ್ಕಿ ಅಕಸ್ಮಾತ್ ಅತ್ತೆಯರಿಗೆ ಏನಾರ ಮಾಡೋಕ್ಕಾಗಲಿಲ್ಲ, ಅವ್ರು ಬೇಸರ ಮಾಡ್ಕೊಂಡ್ರೆ ಅಂದ್ರೆ ಒಂದು ಸ್ವಲ್ಪ ನೀವು ಅನ್ನಕ್ಕೆ ಇಟ್ಕೊಂಡು ಸಾರ ಯಾವ್ದಾರ ತತ್ತಿ ತಂದ ತತ್ತಿ ಸಾರಾರ ಇಲ್ಲ ಬ್ಯಾಳಿ ಸಾರಾರ ಮಾಡ್ಕೊಂಡ್ಬಿಡ್ರಿ, ರೊಟ್ಟಿಗೂ ಅನ್ನಕ್ಕಾಗಂಗೆ. ಸರಿ ತಗೋರಿ. ಅದಕ್ಕೆಮ್ಮ ನೀವು ಇನ್ನು ಹುಷಾರಾಗಿ ಹೋಗ್ಬರ್ರಿ, ಮನೆ ಕಡೆ ಏನು ಯೋಚನೆ ಮಾಡೋಕೆ ಹೋಗ್ಬೇಡ್ರಿ, ನಾವೆಲ್ಲ ನೋಡ್ಕೋತೀವಂತ. ಆರಾಮಾಗಿ ಹೋಗ್ಬರ್ರಿ, ನಾವೇನು ಬರ್ತೀವಿ. ಸರಿನಪ್ಪ.